ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಸೊ ಇದು ನನ್ನ ಒಂದು ಸಂಡೇ ವ್ಲಾಗ್ ಆಗಿದೆ. ಹಾಗೆ ನಾನು ಒಂದ್ ಸ್ವಲ್ಪ ಶಾರ್ಟ್ ಆಗಿ ನಿಮ್ಮ ಹತ್ರ ನನ್ನ ಸಂಡೇ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಾವು ಚರ್ಚ್ಗೆ ಹೋಗಿ ಹಾಗೆ ಬರುವಾಗ ಕಣ್ಣೂರಿಂದನೇ ನಾವು ಮಟನ್ ನ ತಂದಿದ್ದೆ. ಸೊ ಅದನ್ನ ಸ್ವಲ್ಪ ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೊ ಮಟನ್ ಸಾಂಬಾರ್ ರೆಸಿಪಿನ ಆಲ್ರೆಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನ ಶೇರ್ ಮಾಡ್ತಲ್ಲ. ಬಟ್ ಹಾಗೆ ಕ್ವಿಕ್ ಆಗಿ ಒಂದ್ ಚಿಕ್ಕದಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನೀಗ ಆಲ್ರೆಡಿ ಮಟನ್ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡು ಇವಾಗ ಅದಕ್ಕೊಂದು ಹಾಫ್ ಸ್ಪೂನ್ ಅರಿಶಿನ ಪೌಡರ್ ಮತ್ತೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೊತ್ತಿಗೆ ಜೋಶ್ವಾ ಕೂಡ ಕಂಪ್ಲೀಟ್ ಆಗಿ ಅವನ ಊಟ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿದ್ದ. ಸೊ ಇವಾಗ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತೆ ಗಸಗಸೆ ಮತ್ತೆ ಅರ್ಧಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಕಾಯಿ ಹಾಗೂ 1-2 ಟೊಮ್ಯಾಟೊ, 3 ಈರುಳ್ಳಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳಕ್ಕೆ. ಸೊ ಅಷ್ಟೊತ್ತಿಗೆ ನಾನೊಂದು 3-4 ವಿಷಲ್ ಅಷ್ಟು ಮಟನ್ ನ ಕುಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವಾಗ ಮಟನ್ ಸಾಂಬಾರ್ ಮಾಡ್ತೀನೋ ಅವಾಗ ಇದೇ ರೀತಿಯಾಗಿ ಜೋಶ್ವಂಗೆ ಸ್ವಲ್ಪ ಸೂಪು ಮತ್ತೆ ಅವನಿಗೆ ಡಾಕ್ಟರ್ ನಲ್ಲಿ ಮೂಳೆ ಇರುತ್ತಲ್ಲ ಅದ್ರೊಳಗಡೆ ಇರುವಂತದ್ನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅವನಿಗೆ ಹೆಲ್ತಿಗೆ ಒಳ್ಳೇದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ವಿತೌಟ್ ಮಿಸ್ ವೀಕ್ಲಿ ಒನ್ಸ್ ಆದ್ರೂ ಕೂಡ ಟ್ರೈ ಮಾಡ್ತೀನಿ. ಸೊ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದಂತ ಮಸಾಲಾನ ಕೂಡ ಆಡ್ ಮಾಡ್ಕೋತಾ ಇದ್ದೀನಿ. ನಿಮ್ ಮನೆ ಚಿಕ್ಕ ಮಕ್ಳು ಇದ್ರೆ ಕೂಡ ನೀವು ಅವ್ರಿಗೂ ಕೊಟ್ಟವ್ರಿಗೂ ಸೊ ಒಳ್ಳೇದಿರುತ್ತೆ. ನೀವು ಮಟನ್ ಕೊಡೋದಕ್ಕಿಂತ ಅದು ಸೂಪ್ ಕೊಟ್ರೆ ಅವ್ರಿಗೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ. ಸೊ ಇದನ್ನ ನೀವ್ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇನೆ. ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಮಟನ್ ಸಾಂಬಾರ್ ರೈಸ್ ಮಾಡಿದೆ ಮಧ್ಯಾಹ್ನ, ಅದನ್ನ ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಇದು ನಾನು ನೆಕ್ಸ್ಟ್ ಡೇ ನ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಶಾಪ್ ಮಾಡ್ಲಿಕ್ಕೆ ಹೋಗಿದೆ, ಶಾಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸ್ವಲ್ಪ ಮಧ್ಯಾಹ್ನ ಆಲ್ರೆಡಿ ಊಟ ಟೈಮ್ ಆಗಿತ್ತು ಅಂತ ಹೇಳಿ ಅಂಬೂರ್ ದಮ್ ಬಿರಿಯಾನಿಗೆ ಬಂದು ಸ್ವಲ್ಪ ಬಿರಿಯಾನಿ ಕಬಾಬ್ ನ ತಿನ್ಕೊಂಡು ಇಷ್ಟೆಲ್ಲ ಶಾಪಿಂಗ್ ನ ಜೋಶ್ವಾ ಒಬ್ಬನಿಗೋಸ್ಕರನೇ ಮಾಡಿರೋದು. ಏನೇನ್ ತಗೊಂಡಿದ್ದೀನಿ ಅಂತ ನಾನು ಮುಂದೆ ನಿಮಗ್ ತಿಳಿಸ್ತೇನೆ. ಸೊ ಎಲ್ಲ ಶಾಪಿಂಗ್ ಮಾಡೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿದೆ. ನನ್ನ ಫೇಸ್ ನ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನಾನು ಸಂಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ಟ್ಯೂಸ್ಡೇ, ನನಗೆ ಸ್ವಲ್ಪ ಬ್ರೇಕ್ ಆಗ್ತಾ ಇತ್ತು. ಸೊ ಇವತ್ತು ಫೈನಲಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ. ಸೊ ಮಾರ್ನಿಂಗ್ 6:30, 7 o'clock ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಿನ್ನೆ ನಾನು ಸ್ವಲ್ಪ ಹೊರಗೋಗಿದ್ದೆ, ಜೋಶ್ವಾಗೆ ಸ್ವಲ್ಪ ಶಾಪಿಂಗ್ ಮಾಡಕ್ಕಿತ್ತು. ಸೊ ಅವನಿಗೆ ಏನೇನ್ ಡ್ರೆಸ್ಸಸ್ ನ ತಂದಿದ್ದೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೆಲ್ಲ ನಾನು ತಗೊಂಡಿರೋದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಾವು ಹೊರಗೆ ಹೋಗಕ್ಕಿದೆ. ಸೊ ಅದಕ್ಕೋಸ್ಕರ ಅವನಿಗೆ ಬೇಕಾಗಿತ್ತು ಅಂತ ಹೇಳಿ ನಾನು ಇಷ್ಟು ಡ್ರೆಸ್ ಅವನಿಗೆ ಶಾಪಿಂಗ್ ಮಾಡಿದೀನಿ. ಇಷ್ಟೆಲ್ಲ ಒಟ್ಟಿಗೆ ತಗೊಂಡ್ ಹೋಗಲ್ಲ, ನೋಡಿ ಎಷ್ಟು ತಂದಿದ್ದೀನಿ. ಸೊ ನೋಡೋಣ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತಗೊಂಡ್ ಹೋಗ್ತೇನೆ. ಅಂಡ್ ಏನೇನ್ ತಂದಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಕ್ವಿಕ್ ಆಗಿ ಬೇಗ ಬೇಗ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಅಂಡ್ ಇದರ ಲಿಂಕ್ ಯಾವ್ದು ನನ್ನ ಹತ್ರ ಇರಲ್ಲ. ಸೊ ನಾನು ಇದನ್ನ ಹೋಗಿ ಮಾಲ್ ಅಲ್ಲಿ ತಗೊಂಡಿರೋದ್ರಿಂದ ನನ್ನ ಹತ್ರ ಯಾವ್ದೇ ರೀತಿಯಾದ ಲಿಂಕ್ ಇಲ್ಲ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ತಗೊಬಹುದು, ಓಕೆನಾ. ಸೊ ಬನ್ನಿ ತೋರಿಸ್ತೇನೆ. ಸೊ ನಾನು ಈ ವಿಡಿಯೋ ವ್ಲಾಗ್ ನ ಸ್ಟಾರ್ಟ್ ಮಾಡುವಾಗ 15 days ಅಲ್ಲ 1 month ಬಿಫೋರ್, 1.5 month ಬಿಫೋರ್ ನಾನು ಹೋಗಿ ತಗೊಂಡ್ ಬಂದಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ದೊಡ್ಡ ಬಿಲ್ ಇದೆ ಒಂದು. ಅಪ್ ಟು 12,000 ವರ್ಗು ಶಾಪ್ ಮಾಡಿದ್ದೀನಿ. ಏನೇನ್ ಶಾಪ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ತೋರಿಸ್ತೇನೆ, ಓಕೆನಾ. ಸೊ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರೂಫ್, ಓಕೆನಾ. ಕೆಲವೊಬ್ಬೊಬ್ರು ಮನೇಲಿ ಇಟ್ಕೊಂಡಿದ್ದನ್ನ ತೋರಿಸ್ತಾರೆ ಅಂತ ಅನ್ಕೊಂಬಾರ್ದು ಅಂತ ಹೇಳಿ ಸೊ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಡೈಪರ್ ಇದನ್ನ ಮಾತ್ರ ಮಿಸ್ ಮಾಡಲ್ಲ. ಎಲ್ ಸೈಜ್ ತಗೊಂಡ್ಬಿಟ್ಟಿದ್ದೀನಿ. ಬಟ್ ಆದ್ರೆ ಅವನಿಗೆ ಈಗ ಸ್ವಲ್ಪ ದೊಡ್ಡ ಸೈಜ್ ಬೇಕು, ಎಕ್ಸೆಲ್ ಬೇಕಾಗುತ್ತೆ. ಇದೇನಾದ್ರು ಈವ್ನಿಂಗ್ ರಾತ್ರಿ ಹೊತ್ತು ಮಲಗಿಸುವಾಗ ಹಾಕೋಣ ಅಂತ ಹೇಳ್ಬಿಟ್ಟು, ಸರಿ ಈಗ ಹೆಂಗಿದ್ರು ಓಪನ್ ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯಾಗ್ ನ ತಗೊಂಡಿದ್ದೀನಿ. ಸೊ ಈ ಬ್ಯಾಗ್ ಏನಕ್ಕಪ್ಪ ಅಂದ್ರೆ ನಾವು ಟ್ರಾವೆಲ್ ಮಾಡುವಾಗ ಒಂದೆಲ್ಲ ಥಿಂಗ್ಸ್ ನ ಒಟ್ಟಿಗೆ ಇಟ್ಕೊಳ್ಳೋಣ. ಲೈಕ್ ಅವನು ಕ್ಯಾರಿ ಮಾಡ್ಕೊಂಡು ಒಂದೊಂದ್ ಟೈಮಲ್ಲಿ ಬ್ಯಾಗ್ನು ಕ್ಯಾರಿ ಮಾಡೋಕೆ ಕಂಫರ್ಟ್ ಇರಲ್ಲ. ಸೊ ನಾನು ಈ ಬ್ಯಾಗ್ ನ ತಗೊಂಡಿದ್ದೀನಿ ನನಗೋಸ್ಕರ. ಸೊ ಇಲ್ಲಿ ಬಾಟಲ್, ಒಂದು ವಾಟರ್ ಬಾಟಲ್, ಒಂದು ಹಾಲಿನ ಬಾಟ್ಲು, ಒಂದು ಬಟ್ಟೆ ಎಲ್ಲ ಕೂಡ ಇದ್ರಲ್ಲಿ ನಾವು ಕ್ಯಾರಿ ಮಾಡ್ಬೋದು ಅಂತ ನಾನು ತಗೊಂಡಿದ್ದೀನಿ ಇದನ್ನ, ಓಕೆನಾ.
ನನಗಿನ್ನ ಕಣ್ಣು ಬಿಡಕ್ ಆಗ್ತಾ ಇಲ್ಲ. ಮಾರ್ನಿಂಗ್ ಎದ್ದು ಇಲ್ಲ ನಂಗೆ ವಿಡಿಯೋ ಮಾಡಕ್ ಟೈಮ್ ಇರಲ್ಲ ಅದು ಇದು ಅಂತ ನನ್ನ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿ ನನ್ಗೆ ಟೈಮ್ ಇರಲ್ಲ ಅಂತ ಹೇಳಿ ಬೆಳಗ್ಗೆನು ಬ್ಲಾಗ್ ನ ಮಾಡ್ತಿದೀನಿ. ಸೊ ನನ್ನ ಕಣ್ಣನ್ನ ನೀವು ನೋಡ್ತಾ ಇರ್ಬೋದು ಅದಕ್ಕೋಸ್ಕರ. ಸೊ ನಾನು ನಿಮ್ಗೆ ತೋರಿಸ್ತಾ ಮತ್ತೆ ಬ್ಯಾಗಲ್ಲಿ ಒಂದೊಂದನೆ ಹಾಗೆ ಇಡ್ತಾ ಹೋಗ್ತೀನಿ. ಶಾಲ್ ನ ತಗೊಂಡಿದ್ದೀವಿ, ತುಂಬಾ ಚೆನ್ನಾಗಿದೆ, ನಮಗೂ ಆಗತ್ತೆ ಅಂಡ್ ಅವನಿಗೂ ಕೂಡ ಎಲ್ಲಾದ್ರೂ ಹೋಗುವಾಗ ಮಾರ್ನಿಂಗ್ ಹೊತ್ತು ಎದ್ದಾಗ ಬ್ಲಾಂಕೆಟ್ ಎಲ್ಲ ಕಡೆ ಕ್ಯಾರಿ ಮಾಡಕ್ ಆಗಲ್ಲ ಅಂತ ಹೇಳಿ ನಾವು ಈ ಶಾಲ್ ನ ತಗೋ ಅಂತ ನಮ್ಮಮ್ಮ ಇದ್ ಮಾಡಿದ್ರು. ಸೊ ನಾನು ಅದಕ್ಕೆ ಈ ಶಾಲ್ ನ ತಗೊಂಡಿದ್ದೀನಿ. ಪರ್ನ ಕೂಡ ತಗೊಂಡಿದ್ದೀನಿ, ಕ್ಯೂಟ್ ಆಗಿತ್ತು ಅಂತ ಹೇಳಿ. ಬಟ್ ಅವ್ನ ಇದ್ರಲ್ಲಿ ಕಾಲೇ ಇಡ್ತಾ ಇಲ್ಲ, ಅವ್ನಿಗೆ ಅಭ್ಯಾಸ ಇಲ್ಲ ಸ್ಲಿಪ್ಪರ್ ನ ಹಾಕಿ. ಸೊ ನೋಡೋಣ, ಹಾಕೊಂಡ್ರೆ ಇದಂತ ಏನು ಮಾಡಕ್ ಆಗಲ್ಲ. ಈ ಸ್ವೆಟ್ ಶರ್ಟ್ ಈ ರೀತಿಯಾದ ಫುಲ್ ಆರ್ಮ್ಸ್ ಪೀಸ್ ಎಲ್ಲ ಜಾಸ್ತಿನೇ ತಗೊಂಡಿದ್ದೀನಿ. ಇರೋದ್ನ ಒಂದು 4-5 ಜಾಸ್ತಿನೇ ತಗೊಂಡಿದ್ದೀನಿ, ಒಂದ್ 3-4 ತಗೊಂಡಿದ್ದೀನಿ. ಇದು ನಮ್ಗೆ ಶರ್ಟ್ ಹಾಕೊಳ್ಳೋದು ಅಂದ್ರೆ ಅವನು ತುಂಬಾ ಇಷ್ಟ, ಚೆನ್ನಾಗಿ ಕಾಣಿಸ್ತಾನೆ ಅಂತ ಹೇಳಿ ಶರ್ಟ್ ತಗೊಂಡಿದ್ದೀನಿ. ಬಟ್ ಕಲೆಕ್ಷನ್ಸ್ ಜಾಸ್ತಿ ಇರ್ಲಿಲ್ಲ ಅಲ್ಲಿ ಶರ್ಟ್ದು, ಸೊ ಅದಕ್ಕೆ 1 or 2 ಶರ್ಟ್ಸ್ ತಗೊಂಡಿದ್ದೀನಿ ಅಷ್ಟೇನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೇರ್ ಆಕ್ಚುಲಿ ಟೀ ಶರ್ಟ್ ಅಂಡ್ ಇದು ಪ್ಯಾಂಟ್. ಓಕೆ, ಒಂದು 3 ಪೇರ್ ಸಾಕ್ಸ್ ತಗೊಂಡಿದ್ದೀನಿ. ಎಷ್ಟು ಸಾಕ್ಸ್ ತಗೊಂಡ್ರು ಎಲ್ಲ ಬೇಗ ಗಲೀಜಾಗಿ ಮಾಡ್ಕೊಂತಾನೆ. ಸೊ ಇಲ್ಲಿ 3 ಪೇರ್ ಸಾಕ್ಸ್ ತಗೊಂಡಿದ್ದೀನಿ ನಾನು. ಪೇರ್ ಆಕ್ಚುಲಿ ಇದು ಟೀ ಶರ್ಟ್ ಪ್ಯಾಂಟ್. ಓಕೆನಾ, ಪ್ಯಾಂಟ್ ಆಕ್ಚುಲಿ ಈ ರೀತಿಯಾಗಿ ಹಾಕೊಳ್ಳೋದು ಫ್ರಂಟ್ಗೆ. ಇದು ಕೂಡ ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ ಅಂತ ತಗೊಂಡೆ. ಈ ಕಲರ್ ಇರ್ಲಿಲ್ಲ ಅವನ ಹತ್ರ ಅಂತ ಹೇಳಿ ಈ ಕಲರ್ ನ ತಗೊಂಡಿದ್ದೀನಿ. ನನಗೆ ಇಷ್ಟ ಆಗಿದ್ದು, ತುಂಬಾ ಇಷ್ಟ ಆಗಿದ್ದು ಇದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ತಗೊಂಡಿದ್ದೀನಿ. ಜಾಸ್ತಿ ವೈಟ್ ಕಲರ್ ಶರ್ಟ್ ತಗೊಳ್ತೀವಿ, ಅವ್ರ ಡ್ಯಾಡಿಗೂ ವೈಟ್ ಶರ್ಟ್ ಅಂದ್ರೆ ತುಂಬಾ ಇಷ್ಟ. ಸೊ ಅವನು ಒಂದು ಬ್ಲೂ ಪ್ಯಾಂಟ್, 4 ಪ್ಯಾಂಟ್ ತಗೊಂಡಿದ್ದೀನಿ. ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ, ಲೈಟ್ ಆಗೂ ಇರ್ಬೇಕು ಮತ್ತೆ ಅವರಿಗೆ ಯಾವ್ದೇ ರೀತಿ ಕೋಲ್ಡ್ ಆಗ್ಬಾರ್ದು, ಬೆಚ್ಚಗಿರ್ಬೇಕು ಅಂತ ಹೇಳಿ. ಅವ್ನು ತುಂಬಾ ಶೆಕೆ ಆದ್ರೆ ಅವನು ಡಿಸ್ಕಂಫರ್ಟ್ ಆಗ್ಬಿಡ್ತಾನೆ, ಕಂಫರ್ಟ್ ಇರಲ್ಲ, ಮತ್ತೆ ಅವನು ಅದನ್ನ ವೇರ್ ಮಾಡಲ್ಲ ಅಂತ ಹೇಳಿ ನಾನು ಸ್ವಲ್ಪ ಲೈಟ್ ಆಗಿರುವಂತದ್ದೇ ತಗೊಂಡಿದ್ದೀನಿ. ಅಂಡ್ ಇದು ನೆಕ್ಸ್ಟ್ ರ್ಯಾಬಿಟ್ ಇರೋಂಥದ್ದು. ಅಂಡ್ ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಲೈಟ್ ಬರುತ್ತೆ ನೆಡ್ಕೊಂಡು ಓಡಾಡ್ತಿದ್ರೆ. ಸೊ ಇದು ಕೂಡ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ. ಇದು ಕೂಡ ಪೇರ್ ಇರೋದೆಲ್ಲ ನಾನು ಮನೆ ಹತ್ರ ಹಾಕೊಳಕ್ ತಗೊಂಡಿದ್ದೀನಿ ನನಗೆ. ಅಂಡ್ ಇದು ಕೂಡ ಪೇರೆ, ಈ ಕಲರ್ನು ಚೆನ್ನಾಗಿದೆ ಅನ್ಸುತ್ತೆ ಅದಕ್ಕೆ ತಗೊಂಡೆ. ಇದು ಕೂಡ ಪೇರ್, ಇದನ್ನು ಪೇರ್ ಆಕ್ಚುಲಿ. ಇದು ಪ್ಯಾಂಟ್, ಇದು ಟೀ ಶರ್ಟ್ ಆಕ್ಚುಲಿ. ಇದು ಕೂಡ ಚೆನ್ನಾಗಿದೆ ನೋಡಿ, ಟೀ ಶರ್ಟ್ ಅಂಡ್ ಪ್ಯಾಂಟ್. ಇದು ಕೂಡ ಪೇರು. ಸೊ ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ನಾನು ಜೋಶ್ವಾಗೋಸ್ಕರ ಏನೆಲ್ಲ ಶಾಪ್ ಮಾಡಿದ್ದೀನಿ, ಯಾವ್ಯಾವ ಶೂಸ್ ಅಂಡ್ ಏನೇನ್ ಡ್ರೆಸ್ ಕ್ಲಾತ್ ಎಲ್ಲ ತಗೊಂಡಿದ್ದೀನಿ ಅಂತ. ಸೊ ಇದರ ಲಿಂಕ್ ನನ್ನ ಹತ್ರ ಇಲ್ಲ, ಬೇಕಾದ್ರೆ ನೀವು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಅಂಡ್ ನಾನು ಯಾವ್ದಾದ್ರು ಪ್ರೈಸ್ ನ ಕೂಡ ಮೆನ್ಷನ್ ಮಾಡಿಲ್ಲ, ಬೇಕಾದ್ರೆ ನಿಮ್ಗೆ ಕಮೆಂಟ್ ಮಾಡಿ, ನನ್ನ ಹತ್ರ ಬಿಲ್ ಇರುತ್ತೆ, ಬೇಕಾದ್ರೆ ನೋಡಿ ನಾನು ನಿಮಗೆ ಹೇಳ್ತೇನೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ದಟ್ ಕಾಣುವಂತ ಒಂದು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ನೀವು ಕೂಡ ನನ್ನ ಹೊಸ ವಿಡಿಯೋಸ್ ನ ನೋಡ್ಬೋದು ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ ಗಳ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.